ಜಾತಿ ಜನಗಣತಿ ಮತ್ತೆ ಸತ್ತು ಮಾಡ್ತಾ ಇದೆ. ಇದುವರೆಗೆ ಇಲ್ಲಿ ರಾಜ್ಯದ ಜನತೆ ಹೇಳ್ತಾ ಇದ್ರು, ಸಂಘಟನೆಗಳು ಹೇಳ್ತಾ ಇದ್ರು, ನೀವು ಜಾತಿ ಜನಗಣತಿ ಮಾಡೋದು ಸರಿಯಿಲ್ಲ ಅಂತ. ಈಗ ನಿಮ್ ಪಕ್ಷದ ವರಿಷ್ಠರು ಹೇಳಿದ ತಕ್ಷಣ ಅದು ಸತ್ಯ ಆಗ್ಬಿಟ್ಟಿದೆ. ಈಗ ಜಾತಿ ಜನಗಣತಿನ ನೀವು ರಿವ್ಯೂ ಮಾಡ್ಲಿಕ್ಕೆ ಕೊಟ್ಟಿದ್ರೆ ಅಥವಾ ಮರುಪರಿಶೀಲನೆ ಮಾಡ್ಕೊಂಡು ಮತ್ತೊಂದು ಏನು ಇನ್ನೊಂದ್ಸಲ ಹೊಸದಾಗಿ ಮಾಡ್ಲಿಕ್ಕೆ ಕೊಟ್ಟಿದ್ರ. ಮೊದಲಿಂದ ಇದ್ರ ಬಗ್ಗೆ ಅಪ್ರೆನ್ಷನ್ಸ್ ಇದೆ. ಕ್ಯಾಬಿನೆಟ್ ನಲ್ಲಿ ಸಾಮಾನ್ಯ ಮುಖ್ಯಮಂತ್ರಿ ಅವರು ಬಹಳಷ್ಟು ಎಲ್ಲರಿಗೆ ಅವಕಾಶ ಕೊಟ್ಟಿದ್ದಾರೆ. ಮೊನ್ನೆನೂ ಅವಕಾಶ ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿ ಅಂತೇಳಿ. ಅದ್ರ ಜೊತೆಗೆ ಹೊರಗಿರ್ತಕ್ಕಂಥ ಎಲ್ಲ ಸಮಾಜಗಳು, ಸಣ್ಣ ಸಮಾಜ ಇರಲಿ ದೊಡ್ಡ ಸಮಾಜ ಇರಲಿ, ಎಲ್ಲರೂ ಅಪ್ರೆನ್ಷನ್ಸ್ ಏನಿದ್ರೆ ನಮ್ದು ಜಾಸ್ತಿ ಇದೆ, ನಮ್ದು ಕಮ್ಮಿ ಇದೆ, ನಮ್ದು ಜಾಸ್ತಿ ಇದೆ, ನಮ್ಗೆ. ಈಗ ಅಲ್ಲಿ ಆಗಿರ್ತಕ್ಕಂಥದ್ದೇನು 90 days ಪೀರಿಯಡ್ ನಲ್ಲಿ ಇನ್ನೊಂದ್ಸಲಿ ಮಾಡಿಬಿಡಿ ಫಾಸ್ಟ್ ಆಗಿ, ಯಾಕಂದ್ರೆ ಎಲ್ಲೆಲ್ಲ ಅಪ್ರೆನ್ಷನ್ಸ್ ಇದೆ ಅದಕ್ಕೆ ದೂರ ಮಾಡಿಬಿಟ್ಟು ನೀವು ಫೈನಲ್ ಮಾಡಿ ಅಂತ ಹೇಳಿರ್ತಕ್ಕಂಥದ್ದು ನಾನು ಮಾಧ್ಯಮ ಮುಖಾಂತರ ನೋಡಿರ್ತಕ್ಕಂಥದ್ದು. ಇನ್ನು ನಾಳೆ ಅದ್ರ ಬಗ್ಗೆನೇ ಸಚಿವ ಸಂಪುಟ ಕರೆದಿದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಬಟ್ ಮೇಲ್ನೋಟದಲ್ಲಿ ಅದು ಅನುಷ್ಠಾನ ಮಾಡೇ ಮಾಡ್ತೀವಿ, ಅದ್ರಿಗೆ ಒಳ್ಳೆ ಪ್ರಶ್ನೆ ಇಲ್ಲ. ಆದ್ರೆ ಯಾವ ಬಿಜೆಪಿಯವರು ಅದ್ರ ವಿರುದ್ಧ ಮಾತನಾಡ್ತಿದ್ರು, ಏನೋ ಇಡೀ ಬಿಜೆಪಿ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ವಿರುದ್ಧ ಮಾತಾಡ್ತಿದ್ರು, ಸ್ಟೇಟ್ ಲೀಡರ್ಗಳು ವಿರುದ್ಧವಾಗಿ ಮಾತನಾಡ್ತಿದ್ರು. ಪೆಹಲ್ಗಾಮ್ ನಡೀತಕ್ಕಂಥ ವಿಷಯದಲ್ಲಿ ವಾರ್ ನಡೀತಿತ್ತು. ಅವಾಗ ಏನು ನಾವು ಹೋಗಿ ಪಾಕಿಸ್ತಾನಿಗೆ ದಾಳಿ ಮಾಡಬೇಕು, ಏನೋ ನಮ್ಮಲ್ಲಿ ಬಂದು ಆತಂಕವಾದಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರು ಬಂದು ಅನೌನ್ಸ್ ಮಾಡಿದ್ರಲ್ಲ ಟಿವಿಯಲ್ಲಿ, ಅದಕ್ಕೇನು ಟೈಮಿಂಗ್ ಏನದು? ಆ ಟೈಮಿಂಗ್ ನಲ್ಲಿ ಯಾಕೆ ಬಂದು ಹೇಳಿದ್ರು ನಾವು ಇಡೀ OBCನ ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತ ಯಾಕೆ ಹೇಳಿದ್ರು ಬಿಜೆಪಿಯವರು? ಭಾರತ ದೇಶದಲ್ಲಿ ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತ ಬಿಜೆಪಿ ಯಾಕೆ ಹೇಳಿದ್ರು? ಆ ಸಂದರ್ಭದಲ್ಲಿ ಯಾಕೆ ಬಂದು ಹೇಳಿದ್ರು? ಅದ್ ನೀವು ಕೇಳ್ಬೇಕಲ್ಲ. ಅಲ್ಲ ಅಲ್ರಿ, ಯಾರು ಏನಾಗಿದೆ? ಅಲ್ರಿ ಇದು ಜಾತಿ ಗಣಿತ ಎಲ್ಲಿ ನಡೀತಾ ಇದೆ? ಲಾಸ್ಟ್ 3-4 months ನಡೀತಾ ಇದೆ. ಇದನ್ನ ಹೊಸ್ತಾಗ್ ತಂದೀವ ನಾವು ಅಲ್ರಿ. ಈಗ ನಾವು ಬಂದಾಗ್ಲಿಂದ ಅಂತೂ ನಮ್ ಸರ್ಕಾರ ಬಂದಾದ್ಮೇಲೆ 2ನೇ ಬಾರಿ ಸರ್ಕಾರ ಬಂದಾಗ್ಲಿಂದ ಈ ಕಳೆದ 2 ತಿಂಗಳಿಂದ ಇದು ನಡೀತಾನೆ ಇದೆ. ಕ್ಯಾಬಿನೆಟ್ ನಾಗ ಸಬ್ಜೆಕ್ಟ್ ಬರ್ತಾನೆ ಇದೆ ಇದ್ರ ಬಗ್ಗೆ. ಆದ್ರೆ ದಟ್ಸ್ ಓಕೆ, ದ ಸಬ್ಜೆಕ್ಟ್ ಇಸ್ ಅಲೈವ್ ಅಂಡ್ ವಿ ಆರ್ ದೇರ್. ಸಬ್ಜೆಕ್ಟ್ ಅಲ್ಲೇ ಇದೆ. ನಾವೇನು ಹೊಸ್ತಾಗ್ ತಂದಿರ್ತ ಅಲ್ರಿ. ಒಂದು ನಿಮಿಷ, ಡ್ರ್ಯಾಗ್ ಆಗೋದಕ್ಕೂ ಡಿಸಿಷನ್ ತಗೊಳೋದಕ್ಕೂ ಸಮಯ ಇದೆ. ಯಾಕಂದ್ರೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿರ್ತಕ್ಕಂಥದ್ದು ಇದು ಸರ್ವೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್, ಎಲ್ಲರಿಗೆ ಅಪ್ರೆನ್ಷನ್ಸ್ ಇದೆ. ಸೊ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಎವ್ರಿಬಡಿ. ಅದ್ರಾಗ ಯಾವುದೇ ಸಮಾಜದವರು ನಮ್ದು ಕಮ್ಮಿ ಜಾಸ್ತಿ ಅಂತಕ್ಕಂಥ ಅಪ್ರೆನ್ಷನ್ಸ್ ಎಲ್ಲರಿಗಿದೆ. ಒಂದ್ ಸ್ವಲ್ಪ ಲೇಟ್ ಆಗ್ಬೋದು, ಪರವಾಗಿಲ್ಲ. ಆದ್ರೆ ಅಲ್ರಿ 160 ಕೋಟಿ ಏನ್ ಖರ್ಚಾಗಿದೆ, ಇದು ಸ್ಟಾರ್ಟ್ ಆಗಿದ್ದು ಪ್ರಾರಂಭದಲ್ಲಿ UPA 2 ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ರವರು ಎಲ್ಲಾ ಸ್ಟೇಟ್ಗಳಲ್ಲಿ ಆಗ್ಬೇಕಂದ್ರೆ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡಿದ್ರು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ. ನಾಳೆ ಇನ್ನೊಂದು ಸ್ವಲ್ಪ ಖರ್ಚು ಮಾಡಿದ್ರು ಕೂಡ ಸಾರ್ವಜನಿಕರಿಗೆ ಆಗ್ತಕ್ಕಂಥ ಅವರಿಗೆ ಅನಾನುಕೂಲ ಇಲ್ಲಲ್ಲ. ಡೆಫಿನೆಟ್ಲಿ ಇಟ್ ಶುಡ್ ಬಿ ಬೈಂಡಿಂಗ್ ಆಗ್ಬೇಕು, ಮಾಡ್ತಾರೆ. ಅಪ್ರೆನ್ಷನ್ಸ್ ಇದೆ ರೀ. ನೋಡ್ರಿ, ಸರ್ವೇನ ನಾವು ತಂದಿರ್ತಕ್ಕಂಥ ಸರ್ವೇನ ಜನರಿಗೆ ಆತಂಕ ಇದೆ, ಅಪ್ರೆನ್ಷನ್ಸ್ ಇದೆ. ತಪ್ಪು ಅಂತ ಹೇಳ್ತಲ್ಲ, ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ನಮ್ದು ಜಾಸ್ತಿ ನಮ್ದು ಕಮ್ಮಿ ಅಂತಕ್ಕಂತಿದೆ. ಆಮೇಲೆ ನೀವು 6 ಕೋಟಿ ಜನಸಂಖ್ಯೆಗೆ ನೀವು ಸಮರ್ಪಕವಾಗಿ ಯಾರೇ ಸರ್ವೆ ಮಾಡಿದ್ರೆ ನೀವು ಸರ್ವೆ ಮಾಡೋಕ್ಕಾಗತ್ತಾ? ಡೆಫಿನೆಟ್ಲಿ ಲೋಪದೋಷಗಳು ಇರ್ಬೋದು, 5-10% ಡಿಫರೆನ್ಸ್ ಇರ್ಬೋದು. ಅದರಲ್ಲಿ ಎಲ್ಲರಿಗೆ ಒಂದು ಏನೋ ನಮ್ದು ಕಮ್ಮಿ ಇದೆ ನಮ್ದು ಜಾಸ್ತಿ ಅಂತಕ್ಕಂಥದಕ್ಕೆ ಇನ್ನೊಂದ್ಸಲಿ ರೀಚೆಕ್ ಮಾಡ್ರಿ ಅಂತ ಹೇಳಿದಾರೆ. ಅದ್ರಾಗ ಏನ್ ತಪ್ಪೇನಿದೆ? ರೀಚೆಕ್ ಮಾಡಿದ್ರೆ ಏನ್ ತಪ್ಪಿದೆ? ಏನಾಗಿದೆ ಅಲ್ರಿ? 160 ಕೋಟಿ ಅದೇನು ನಾವೇನು ಅದು ಖರ್ಚಾಗಿರ್ತಕ್ಕಂಥದ್ದು ಅದು ಇರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ನಾವೇನು ಸೈಡಿಗೆ ಹಾಕೋದಿಲ್ಲಲ್ಲ. ದಟ್ ಸ್ಟ್ಯಾಟಿಸ್ಟಿಕ್ಸ್ ಆರ್ ದೇರ್. ಈಗ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ ಕೂಡ. ನೀವು ಕೇಳ್ರಿ ಯಾವ ರೀತಿ ಮರು ಸರ್ವೆ ಮಾಡ್ತಾರ ಅಂತ ಹೇಳ್ತೀರಿ. ನೀವು ಕೇಳಿರ್ತಕ್ಕಂಥ ನಿನ್ನೆ ಆಗಿರ್ತಕ್ಕಂಥ ಹೇಳಕತ್ತೀನಿ. ಈಗ ನಾವ್ ಇಷ್ಟೆಲ್ಲಾ ಕ್ಲಿಯಾರಿಟಿ ಕೊಡ್ತೀವಿ, ಆ ಪುಣ್ಯಾತ್ಮರಲ್ಲಿ ಸಿಗ್ತಾರೆ. ವರ್ಷಗಟ್ಲೆ OBC ಸರ್ವೆನೇ ಬೇಡ ಅಂತ ಹೇಳಿದವರು ಅವ್ರ ಪುಣ್ಯಾತ್ಮರು ಏನ್ ಹೇಳ್ತಾರೆ ಇವಾಗ? ನಿಮ್ಮ ಪಕ್ಷದ ಹೈಕಮಾಂಡ್ ಹೇಳಿದ ಕಾರಣಕ್ಕೋಸ್ಕರ ಮರುಸರ್ವೆ ಮಾಡ್ತೀವಿ ತೀರ್ಮಾನ ತಗೊಂಡಿದ್ರಿ. ಹಿಂದೆ ನಮ್ಮ ರಾಜ್ಯದ ಜನ ಯಾವ ಮತ ಕೊಟ್ಟು ನಿಮ್ ಸರ್ಕಾರದವರು ಆ ಜನ ಸಂಘಟನೆಗಳು, ಸ್ವಾಮೀಜಿಗಳು, ಇನ್ಕ್ಲೂಡಿಂಗ್ DCM ಸೇರಿದಂತೆ ನಿಮ್ಮ ಪಕ್ಷದ ಸಚಿವರುಗಳು ಸೇರಿದಂತೆ ಎಲ್ಲರೂ ಸಹ ಹೇಳಿದ್ರು ಇದು ಸರ್ವೆ ಸರಿ ಇಲ್ಲ, ಮರು ಸರ್ವೆ ಮಾಡಿ ಅಂತ. ಅವರ ಮಾತಿಗೆ ಬೆಲೆ ಕೊಡಲಿಲ್ಲ. ನೀವು ಪಕ್ಷದ ಹೈಕಮಾಂಡ್ ಹೇಳಿದ ತಕ್ಷಣ ಕಿಮ್ಮತ್ ಬಂದ್ಬಿಡ್ತು. ಇವ್ರು ಜನತೆ ಹೇಳಿದಾಗ ನಿಮಗೆ ಕಿಮ್ಮತ್ ಇರ್ಲಿಲ್ಲ. ನಾನು ಹೇಳ ನಿಮಗೆ ಸ್ವಲ್ಪ ರೆಕ್ಟಿಫೈ ಆಗ್ಲಿ. ಇಲ್ಲಿವರೆಗೆ ಕ್ಯಾಬಿನೆಟ್ ಒಪ್ಕೊಂಡಿದೆ ಅದನ್ನ ಏನ್ರಿ ರಾಜಪ್ಪಣ್ಣ? ಒಂದ್ ನಿಮಿಷ ಇಲ್ಲಿವರೆಗೆ ಕ್ಯಾಬಿನೆಟ್ ಒಪ್ಕೊಂಡಿದೆ ಅದನ್ನ. ಈ ಅಪ್ರೆನ್ಷನ್ಸ್ ಇದೆ,
ಒತ್ತಡ ಅವಾಗ್ಲಿಂದನೂ ಇದೆ. ಯಾಕಂದ್ರೆ ಇದು 4ನೇ ಬಾರಿ ಸಬ್ಜೆಕ್ಟ್ ಬಂದಿರತಕ್ಕಂಥದ್ದು, ಮೊದಲಿಂದನೂ ಈ ಸಬ್ಜೆಕ್ಟ್ ಇದೆ. ಇನ್ನಾದ್ರೂ ಕ್ಯಾಬಿನೆಟ್ನಾಗೆ ಯಾವ ರೀತಿ ಎಕ್ಸೆಪ್ಟ್ ಮಾಡಬೇಕು, ಮೊನ್ನೆ ತಾನೇ ಕೂಡ ಇದ್ರ ಬಗ್ಗೆ ಚರ್ಚೆ ಆದಾಗ ಇನ್ನೊಂದ್ಸಲಿ ಪರಿಶೀಲನೆ ಆಗ್ಬೇಕು, ಇನ್ನೊಂದ್ಸಲಿ ಇದ್ರ ಬಗ್ಗೆ ಮಾತನಾಡ್ಬೇಕೆಂಬ ಚರ್ಚೆ ಬಗ್ಗೆ ಇದೆ ಹೊರತು ಡೈರೆಕ್ಟ್ ಆಗಿ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಕೆಲವರು ಹೋಗಿರ್ತಕ್ಕಂಥವ್ರು ಆಲ್ ವಾಕ್ಸ್ ಆಫ್ ಲೈಫ್, ಬರೀ ರಾಜಕಾರಣಿಗಳು ಅಂತಲ್ಲ, ಬಹಳ ವಾಕ್ಸ್ ಆಫ್ ಲೈಫ್ ಹೋಗಿ ಹೈಕಮಾಂಡ್ ಕೂಡ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಅವರನ್ನು ಎಕ್ಸೆಪ್ಟ್ ಮಾಡ್ಬೇಡ್ರಿ ಅಂತ ಹೇಳಿಲ್ಲ. ವಾಟ್ ಹೈಕಮಾಂಡ್ ಹ್ಯಾಸ್ ಟೋಲ್ಡ್ ಇಸ್ ಒಂದ್ಸಲಿ ಇನ್ನೊಂದು 90 days ಪೀರಿಯಡ್ ನಲ್ಲಿ ವೆರಿಫೈ ಮಾಡ್ಬಿಟ್ಟು ಇಂಪ್ಲಿಮೆಂಟ್ ಮಾಡ್ರಿ ಅಂತ ಹೇಳಿದ್ದಾರೆ. ಸರ್ವೆ ಅಂದ ತಕ್ಷಣ ಏನಾಗುತ್ತೆ, ಎಲ್ಲ 54 ಪ್ಯಾರಾಮೀಟರ್ಸ್ ಆಲ್ರೆಡಿ ಇದೆ, ಅದನ್ನ ವೆರಿಫೈ ಅಂತ ಹೇಳ್ಬೋದು ಅಥವಾ ರೀಸರ್ವೆ ಅಂತ ಹೇಳ್ಬೋದು. ಅವೇ ವೆರಿ ಯು ನಿ ನಾಟ್ ಗೋ, ಯಾಕಂದ್ರೆ ಅದೇ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಏನಿಲ್ಲ. ಅದು ಯಾವ ರೀತಿ ಸರ್ಕಾರ ಅದಕ್ಕೆ ಯಾವ ರೀತಿ ಪ್ಲಾನ್ ಮಾಡುತ್ತೆ ನನಗೆ ಮಾಹಿತಿ ಇಲ್ಲ. ಇಷ್ಟಕ್ಕೆ ಮಾತ್ರ ನಾನು ರಿಸ್ಟ್ರಿಕ್ಟ್ ಮಾಡ್ಬೋದು ನಾನು.